ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಈಗ 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು. ಈಗ ಮೇ 31ಕ್ಕೆ ಪ್ರಜ್ವಲ್ ಬರೋದು ಹೆದರಿ ಬೆದರಿ, ಹೀಗಾಗಿ ವಾಪಸ್ ಬರೋದೇ ಅನಿವಾರ್ಯ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಸಿಎಂ ಡಿಸಿಎಂ ನಡೆಗೆ ಪರಮೇಶ್ವರ್ ಅಸಮಾಧಾನ, ಹಿರಿಯರ ಸಲಹೆ ಪಡೆಯದದ್ದಕ್ಕೆ ಬೇಸರ. ರೇವ್ ಪಾರ್ಟಿ ಕೇಸಲ್ಲಿ ಸೆಲೆಬ್ರಿಟಿಗಳಿಗೆ ಸಂಕಷ್ಟ. ನಟಿ ಹೇಮಾ ಸೇರಿದಂತೆ 8 ಮಂದಿಗೆ ಸೆಕೆಂಡ್ ನೋಟಿಸ್. ಬಂಧಿತರನ್ನ ವಶಕ್ಕೆ ಪಡೆಯಲಿದ್ದೆ ಸಿಸಿಬಿ. ಬಾಗಲಕೋಟೆಯಲ್ಲಿ ಆಮೆ ಗತಿಯ ಕಾಮಗಾರಿ, ಹರಿಯುತ್ತಿರುವ ನೀರಿನ ಮಧ್ಯೆ ವಾಹನ ಸಂಚಾರ, ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಕುಟುಂಬಗಳ ಕಿರಿಕ್, ಸಿನಿಮಾ ಶೈಲಿಯಲ್ಲಿ ಹೊಡೆದಾಟ, ಪೊಲೀಸರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ 11 ಗಂಟೆಯ ಸುದ್ದಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರ್ತಾರಂತೆ, SIT ಮುಂದೆ ಹಾಜರಾಗ್ತಾರಂತೆ. ನಿನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು, ಆದರೆ ಹೆದರಿ ಬೆದರಿ ಬರ್ತಾ ಇದ್ದಾರೆ. ಬಂದಿಲ್ಲ ಅಂತಂದರೆ ಕತೆ ಗೋವಿಂದ. ಪ್ರಜ್ವಲ್ ರೇವಣ್ಣ ಮೇ 31 ಬರ್ತಾ ಇರೋದು ಯಾಕೆ? ಪ್ರಜ್ವಲ್ ಆಯ್ಕೆ ಮಾಡಿದ ದಿನದ ರಹಸ್ಯ ಬಯಲು ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಶುಭ ಶುಕ್ರವಾರ ಕೂಡ ಅಲ್ಲ, ಯಾವ ಕಾರಣ ಕೂಡ ಅಲ್ಲ, ಯಾವ ಜ್ಯೋತಿಷ್ಯ ಕೂಡ ಅಲ್ಲ. ಮೇ 31ನೇ ತಾರೀಕಿಗೆ ಇವರ ಸಂಸತ್ ಸದಸ್ಯ ಸ್ಥಾನ ಅಲ್ಲಿಗೆ ಮುಗಿದೋಗುತ್ತೆ. ಅಂದರೆ ಅವ್ರಿಗೆ ತಿಳಿಸಿರೋವಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ.